ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಡಯಟ್ ಡೈರಿ ಸೀರೀಸ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಈ ಸೀರೀಸ್ನ ನಡೆಸ್ಕೊಡುವಂಥ ರಂಜನಿ ರಾಮನ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ತೆ. ಸೊ ಡಯಟ್ ಡೈರಿಲಿ ಇವತ್ತು ನನಗೆ ಬರ್ತಾ ಇರೋ ಪ್ರಶ್ನೆ ಏನು ಅಂತಂದರೆ, ಈ BMI ಅನ್ನೋದು ಎಷ್ಟು ಪ್ರಸ್ತುತ, ಅಂದರೆ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟುಡೇ, ಅದಕ್ಕಿಂತ ಬೇರೆ ಪ್ಯಾರಾಮೀಟರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಐ ಥಿಂಕ್ ಒಂದು ಫ್ಯೂ ಇಯರ್ಸ್ ಮುಂಚೆ BMI ವಾಸ್ ವೆರಿ ಫೇಮಸ್. ಅಂದರೆ ಒಂದು ಬಾಡಿ ಮಾಸ್ ಇಂಡೆಕ್ಸ್. ಸೊ ಬಾಡಿ ಮಾಸ್ ಇಂಡೆಕ್ಸ್ ಇಸ್ ಬೇಸಿಕಲಿ ನಿಮ್ದು ವೆಯ್ಟ್ ಇಟ್ಕೊಂಡು ಹೈಟ್ ಇಟ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈ ಹೈಟ್ಗೆ ಈ ವೆಯ್ಟೇ ಇರಬೇಕು ಅಂತ ತುಂಬ ಜನರಲೈಸ್ ತುಂಬ ಈ ಏಜು, ಈ ಹೈಟು, ಈ ವೆಯ್ಟ್, ಈ ಹೈಟ್ಗೆ ಇಷ್ಟು ವೆಯ್ಟ್ ಇರಬೇಕು ಅಂತ. 5 foot 10 ಇರೋರು 70 kg ಇರಬೇಕು, 75 ಇರಬೇಕು ಅಂದ್ರೆ ಇಬ್ರು ಒಂದೇ ತರ ಇದ್ರೂ ಕೂಡ ನಡೆಯುತ್ತೆ ಅನ್ನೋದು BMI ಆ ಥರ ಇತ್ತು. ಇಲ್ಲ, ಮೇಲ್ ಫಿಮೇಲ್ ಡಿಫ್ರೆಂಟ್ ಇತ್ತು, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಅಪ್ರಾಕ್ಸಿಮೇಟ್ ರೇಂಜ್ ಇತ್ತು. ಇಬ್ಬರಿಗೂ ಬೇರೆ ಬೇರೆ ರೇಂಜ್ ಇರುತ್ತೆ ಬೇಸ್ಡ್ ಆನ್ ದೇರ್ ಏಜ್ ಆಲ್ಸೋ ಅಂಡ್ ಆಕ್ಟಿವಿಟಿ ಲೆವೆಲ್ಸ್ ಎಲ್ಲ ಇಟ್ಕೊಂಡು. ಬಟ್ ಬೇಸಿಕ್ ಕ್ಯಾಲ್ಕುಲೇಷನ್ ಅಂದ್ರೆ ಒಂದು ವೆಯ್ಟ್ ಅಂಡ್ ಹೈಟ್ ಇಟ್ಕೊಂಡು BMI ನಾನು ಇಷ್ಟಿರಬೇಕು ಅಂತ. So many people were working on it. Generalized. Yes, it was generalized and it was applicable also. Even in the hospital they were doing all of that. Idu ondo few years munche. Ivaga BMI ಇಂದ we have evolved to body composition, BCA ಅಂತೀವಿ, body composition analysis ಅಂತ. ಏನು ಡಿಫರೆನ್ಸ್? So it is basically ಇವಾಗ ಇಬ್ರು ಒಂದು 60 kgs ಇರ್ಬೋದು, ಆದರೆ 60 kgs ಅಲ್ಲಿ ಒಬ್ರು ದಪ್ಪ ಕಾಣಿಸ್ತಾರೆ, ಒಬ್ಬ ಸಣ್ಣ ಕಾಣಿಸ್ತಾರೆ. ಸೇಮ್ ಹೈಟ್ ಇರ್ಬೋದು, ಸೇಮ್ ಏಜ್ ಇರ್ಬೋದು, ಬಟ್ ಬಿಕಾಸ್ ದ ಬಾಡಿ ಕಾಂಪೋಸಿಷನ್ ಇಸ್ ಡಿಫ್ರೆಂಟ್. ಒಬ್ಬರಿಗೆ ಮಸಲ್ಸ್ ಜಾಸ್ತಿ ಇರುತ್ತೆ, ಒಬ್ಬರಿಗೆ ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ಈ ತರ ಒಬ್ಬರನ್ನ ಬಾಡಿ ಕಾಂಪೋಸಿಷನ್ ಇಟ್ಕೊಂಡು ವಿ ಆರ್ ಟ್ರೈಂಗ್ ಟು ಸೇ ವಿಚ್ ಇಸ್ ಹೆಲ್ತಿಯರ್. ಅಂದ್ರೆ ಮೆಜರ್ ಮಾಡೋದು ಹೇಗೆ? BMI ಇಸ್ ಈಸಿ ಅನ್ಸುತ್ತಲ್ಲ. BMI ಇಸ್ ಈಸಿ, ಇಸ್ ಜಸ್ಟ್ ಅ ಕ್ಯಾಲ್ಕುಲೇಷನ್. ಆದರೆ BCA ಗೆ ಇವಾಗ ತುಂಬಾ ಜನ, ಇವಾಗ ನಾರ್ಮಲ್ ವೇಯಿಂಗ್ ಸ್ಕೇಲ್ ಅಲ್ಲಿ ಇವಾಗ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಬಂದ್ಬಿಟ್ಟಿದೆ, ತುಂಬಾ ಜನ ತಗೊಳ್ತಿದ್ದಾರೆ. ಸೊ ಇಟ್ ಬೇಸಿಕಲಿ ಸ್ಕ್ಯಾನ್ಸ್, ಇಟ್ ಸ್ಕ್ಯಾನ್ಸ್. ಸೊ ಅದರದ್ದು ಒಂದು ಎಲೆಕ್ಟ್ರೋಡ್ಸ್ ಎಲ್ಲ ಇರುತ್ತೆ. ಸೊ ಅದು ಬಂದು ಇಟ್ ಸ್ಕ್ಯಾನ್ಸ್ ಯುವರ್ ಹೋಲ್ ಬಾಡಿ ಆ್ಯಂಡ್ ಗಿವ್ಸ್ ಯು ಅನ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಎಷ್ಟು ಫ್ಯಾಟ್ ಇದೆ, ಎಷ್ಟು ವಾಟರ್ ಇದೆ ನಿಮ್ಮ ಬಾಡಿಯಲ್ಲಿ, ಎಷ್ಟು ಮಸಲ್ ಇದೆ, ನಿಮ್ಮ ಬೋನ್ ಮಾಸ್ ಇದೆ. ವೇಯಿಂಗ್ ಸ್ಕೇಲಲ್ಲಿ ಆ್ಯಕ್ಚುಲಿ ದಟ್ ಇಸ್ ಅನ್ ಅಪ್ರಾಕ್ಸಿಮೇಟ್. ಇವಾಗ ವೇಯಿಂಗ್ ಸ್ಕೇಲ್ಸ್ ಹ್ಯಾವ್ ಕಮ್ ಮನೇಲಿ ಯೂಸ್ ಮಾಡೋಕ್ಕೆ ಅಂತ. ಬಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ವಿ ಹ್ಯಾವ್ ದಿಸ್ ಡೆಕ್ಸಾ ಸ್ಕ್ಯಾನ್ ಅಂತ ಮೆಷಿನ್ಸ್ ಎಲ್ಲ ಇರುತ್ತೆ, ವಿಚ್ ಯು ವಿಲ್ ಫೈಂಡ್ ಕ್ಲಿನಿಕಲ್ಲಿ, ಹಾಸ್ಪಿಟಲಲ್ಲಿ, ಇಲ್ಲಾಂದರೆ ಒಳ್ಳೆ ಜಿಮ್ಸಲ್ಲೆಲ್ಲ ಇರುತ್ತೆ. ಸೊ ಅಲ್ಲಿ ಫುಲ್ ಸ್ಕ್ಯಾನಿಂಗ್ ಮಾಡಿ ಇಟ್ ಇಸ್ ದ ಮೋಸ್ಟ್ ಅಕ್ಯುರೇಟ್ ಗೋಲ್ಡ್ ಸ್ಟ್ಯಾಂಡರ್ಡ್. ಇಟ್ ವಿಲ್ ಗಿವ್ ಯು ದ ಮೋಸ್ಟ್ ಅಕ್ಯುರೇಟ್ ಎಷ್ಟು ಕರೆಕ್ಟಾಗಿ. ಸೊ ಅದರಲ್ಲಿ ಗೊತ್ತಾಗುತ್ತೆ. ಆರ್ ಈವನ್ ಇವಾಗ ಆರ್ಥೋಸ್ ಎಲ್ಲ ಹೋದರೆ ಅಲ್ಲಿ ಅವರು ಚೆಕ್ ಮಾಡ್ಬೋದು. ಸೊ ಸ್ಪೆಷಲ್ ಕ್ಲಿನಿಕ್ಸಲ್ಲಿ ಇರ್ಬೋದು ಈ ಮೆಷಿನ್. ಬಿಕಾಸ್ ಇಟ್ ಇಸ್ ಎಕ್ಸ್ಪೆನ್ಸಿವ್, ನಾಟ್ ಎವ್ರಿಬಡಿ ಕ್ಯಾನ್ ಯೂಸ್ ಇಟ್. ಸೊ ದಟ್ ಇಸ್ ವೈ ದೀಸ್ ಆರ್ ಇನ್ ಈ ಥರ ಕ್ಲಿನಿಕ್ಸಲ್ಲಿ, ಹಾಸ್ಪಿಟಲ್ಸಲ್ಲಿ ಇರುತ್ತೆ. ಬಟ್ ನಮಗೂ ಯೂಸ್ ಆಗಬೇಕು ಅನ್ನೋದಕ್ಕೆ ಸಮ್ ಕಂಪನೀಸ್ ಹವ್ ಕಮ್ ವಿತ್ ನಾರ್ಮಲ್ ಸ್ಕೇಲ್ಸ್. ಮನೇಲೂ ನಾವು ಚೆಕ್ ಮಾಡ್ಕೋಬೋದು. ಅಕ್ಯುರಸಿ ಅಷ್ಟು 100% ಇರಲ್ಲ, ಬಟ್ ಯು ವಿಲ್ ಗೆಟ್ ಅನ್ ಐಡಿಯಾ. ಓಕೆ, ನಮ್ಮದು ಬೋನ್ ಮಾಸ್ ಹೆಂಗಿದೆ, ಮಸಲ್ ಮಾಸ್ ಹೆಂಗಿದೆ. ಪ್ಲಸ್ ಇಟ್ ವಿಲ್ ಆಲ್ಸೋ ಗಿವ್ ಅ ಡಿಸ್ಟ್ರಿಬ್ಯೂಷನ್. ಇಟ್ ವಿಲ್ ಗಿವ್ ಅನ್ ಇಂಡಿಕೇಶನ್. ಒಂದು ಈ ದಾರಿಲಿ ಇದೀರಾ ಅಂತ ಹೇಳುತ್ತೆ ಅಷ್ಟೇ, ಡೈರೆಕ್ಷನ್ ತೋರಿಸುತ್ತೆ. ಯಾವ್ದು ಎಕ್ಸಾಕ್ಟ್ ರೂಟ್ ಅನ್ನೋದನ್ನ ಕ್ಲಿನಿಕಲಿ ಅಂದ್ರೆ ಪ್ರಾಪರ್ ಆಗಿ ಅನಲೈಸ್ ಮಾಡಬೇಕು. ಸೊ ಯು ಹ್ಯಾವ್ ಈವನ್ ಲಾಟ್ ಆಫ್ ಬ್ರ್ಯಾಂಡ್ಸ್ ಅದೇ ನೌ ದೇ ಆರ್ ಗಿವಿಂಗ್. ಇವಾಗ ಜಿಮ್ಸ್ ಎಲ್ಲಾನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಬಿಕಾಸ್ ಪೀಪಲ್ ಆಲ್ಸೋ ಹ್ಯಾವ್ ಬಿಕಮ್ ಅವೇರ್. How expensive is it? It is with from 1 lakh you have till 15 lakhs also the machine is there. And test ge I think around 1,000 rupees, 1,500, 2,000, it varies in different hospitals and clinics. Adre idu frequent agi madakagalla, maneli check ಮಾಡಿದಂಗೆ ಮಾಡಕ್ಕಾಗಲ್ಲ. So that is the drawback. But ಇದೊಂದು ಒಳ್ಳೆ, ಇಟ್ ಡೆವಲಪ್ಸ್ ಅ ಬೆಟರ್ ಮೈಂಡ್ ಸೆಟ್ ಐ ಫೀಲ್. ಯಾಕೆಂದರೆ ಓಕೆ, ನಿಮ್ಗೆ ಗೊತ್ತು ನಿಮ್ಮ ಬಾಡಿಯಲ್ಲಿ ಹೆಂಗೆ ಫ್ಯಾಟ್, ಎಲ್ಲಿ ಫ್ಯಾಟ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಯಾವುದು ಜಾಸ್ತಿ ಇದೆ, ಬೋನ್ ಜಾಸ್ತಿ ಇದೆಯಾ, ಆರ್ ಇನ್ ದ ಅಟೆಂಪ್ಟ್ ಟು ಲೂಸ್ ವೆಯ್ಟ್ ನಾನು ಮಸಲ್ಸ್ ಲೂಸ್ ಮಾಡ್ತಿದ್ದೀನಾ, ಇಲ್ಲ ಐ ಲೂಸಿಂಗ್ ದ ರೈಟ್ ಫ್ಯಾಟ್, ಇದೆಲ್ಲ ನಿಮಗೊಂದು ಅವೇರ್ನೆಸ್. BMI ಅಲ್ಲಿ ಅದು ಗೊತ್ತಾಗಲ್ಲ. ಸೊ ದಟ್ ವಾಸ್ ಅ ಡ್ರಾಬ್ಯಾಕ್. ಸೊ ಇವಾಗ ನಾವು ತುಂಬ ಪೇಷಂಟ್ಸ್ಗೆ ವಿ ಎನ್ಕರೇಜ್. ಅಂದರೆ ಈಗ ಮೈ ಕ್ವೆಶನ್ ಇಸ್, BMI ನಾನು ನೋಡೋದನ್ನು ಬಿಟ್ಬಿಡ್ಬೇಕಾಗಿದೆ? ಎಸ್, ಮೇ ಬಿ ಜಸ್ಟ್ ಒಂದು ಸ್ವಲ್ಪ, ಮೇ ಬಿ ಒಂದು ರೆಫರೆನ್ಸ್ಗೆ ಅದು ಕೂಡ ಒಂದು ಡೈರೆಕ್ಷನ್, ಒಂದು ಹೆಲ್ತಿ BMI ಅಲ್ಲಿ ಇರಬೇಕು. ಒಂದು ಈ ರೇಂಜಲ್ಲಿ ಇರೋದು ಇಸ್ ಇಂಪಾರ್ಟೆಂಟ್. BMIನೇ ನಂಬ್ಕೊಂಡು ಆ BMIಗೆ ನಾನು ಹೋಗಬೇಕು ಅಂತ ಏನೇನೋ ಮಾಡೋದು, ವೆಯ್ಟ್ ಲಾಸ್ ಆಗೋಕ್ಕೆ, ಅದು ಡ್ರಾಸ್ಟಿಕ್ ಮೆಥಡ್ಸ್ ಎಲ್ಲ ಟ್ರೈ ಮಾಡಿ ಆ ರೇಂಜಲ್ಲೇ ಇರಬೇಕು ಅಂತ ಹೋಗೋದು ಇಸ್ ನಾಟ್ ರೈಟ್. ಸೊ ಇಟ್ ಇಸ್ ಬೆಟರ್, ಬಿಕಾಸ್ ನೀವು 80 kgs ಇರ್ಬೋದು, ಬಟ್ ಯು ಮೇ ಹ್ಯಾವ್, ನಿಮಗೆ ಜಾಸ್ತಿ ಮಸಲ್ಸ್ ಇರ್ಬೋದು. ದಟ್ ಇಸ್ ಹೆಲ್ತಿ. ನೀವು 80 kgs ಇಟ್ಕೊಂಡು ನಿಮ್ಮ ವಿಸರಲ್ ಫ್ಯಾಟ್ ಅಂಡ್ ಫ್ಯಾಟ್ ವಿಟೇಲ್ ಅದು ತುಂಬಾ ಕಡಿಮೆ ಇರ್ಬೋದು. ಬೋನ್ ಅಂಡ್ ಇದು ಮಸಲ್ಸ್ ಓಕೆ ಇದ್ರೆ ಒಳ್ಳೇದು, ಇಟ್ ಇಸ್ ಗುಡ್. ಬೋನ್ ಮಾಸ್ ಅಷ್ಟು ಬೇಗ ಹೋಗಲ್ಲ, ಬಿಕಾಸ್ ಇಟ್ ಇಸ್ ಫ್ರಮ್ ಚೈಲ್ಡ್ಹುಡ್. ಇನ್ ಜನರಲ್ ಬೋನ್ ಮಾಸ್, ವಾಟರ್ ವೇಟ್ ಇರಬೇಕು, ಮಸಲ್ ವೇಟ್ ಇರಬೇಕು. ಫ್ಯಾಟ್ ವೇಟ್ ವಿಲ್ ಗ್ರಾಜುವಲಿ ರೆಡ್ಯೂಸ್. ಸೊ ಇದನ್ನ ಆವರೇಜ್ ರೇಂಜ್ ಯಾವ ತರ?
ಒಂದು ವಿಸರಲ್ ಫ್ಯಾಟ್ ಬಂದು ನಾವು ಹೇಳ್ತೀವಿ ಬಿಲೋ 12 ಇರಬೇಕು ಅಂತ, ಅದೆಲ್ಲ ಪರ್ಸೆಂಟೇಜ್. ಸೋ ಮೆನಿ ಪರ್ಸೆಂಟೇಜಸ್ ಅದೇ. Okay. ಸೊ ವಿಸರಲ್ ಫ್ಯಾಟ್ ವಿ ಸೇ ಅರೌಂಡ್ 12 to Visceral 13%. ಅಂದ್ರೆ ವಿಸರಲ್ ಫ್ಯಾಟ್ ಅಂದ್ರೆ ದ ಫ್ಯಾಟ್ ಅರೌಂಡ್ ಅವರ್ ವೈಟಲ್ ಆರ್ಗನ್ಸ್, ಮೇನ್ ಆರ್ಗನ್ಸ್, ಮೇನ್ ಹೊಟ್ಟೆ. ಓಕೆ, ಆಲ್ ದಿ ಅರೌಂಡ್ ಯೋರ್ ಪ್ಯಾನ್ಕ್ರಿಯಾಸ್, ಲಂಗ್, ಲಿವರ್, ಸ್ಟಮಕ್, ಚೆಸ್ಟ್ ಎಲ್ಲ, ಹಾರ್ಟ್ ಸುತ್ತು ಎಲ್ಲ. ಸೊ ಆ ವಿಸರಲ್ ಫ್ಯಾಟ್ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಆರ್ಗನ್ಸ್ ಫಂಕ್ಷನ್ ಮಾಡೋಕ್ಕಾಗಲ್ಲ, ಅಷ್ಟು ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಲ್ಲ. ಸೊ ಇವಾಗ ಡಯಾಬಿಟಿಸ್ ಬರೋದು, ಕಾರ್ಡಿಯೋವಾಸ್ಕ್ಯುಲರ್ ಡಿಸಾರ್ಡರ್ಸ್, ಎಲ್ಲದಕ್ಕೂ ಮೇನ್ಲಿ ವಿಸರಲ್ ಫ್ಯಾಟೇ ಜಾಸ್ತಿ ಅಂತೀವಿ. ಪ್ಲಸ್ ಇಂಡಿಯನ್ ಪಾಪ್ಯುಲೇಷನ್ ನಮಗೆ ವಿಸರಲ್ ಫ್ಯಾಟ್ ಜಾಸ್ತಿ ಇದೆ. ಸೊ ದೇರ್ ಆರ್ ಪೀಪಲ್ ಈವನ್ 25-30% ಎಲ್ಲ ಇದೆ ವಿಸರಲ್ ಫ್ಯಾಟ್. ಇಟ್ ಇಸ್ ನಾಟ್ ಗುಡ್. ಸೊ ಇದನ್ನ ಕಡಿಮೆ ಮಾಡೋಕ್ಕೆ ಯು ಶುಡ್ ನೋ ಎಷ್ಟಿದೆ ನಮ್ಮದು ಅನ್ನೋದಕ್ಕೆ ಈ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಗೊತ್ತಾಗುತ್ತೆ. ಒಬ್ಬೊಬ್ರು ಏನಾಗ್ತಾರೆ, ಸಣ್ಣ ಹಾಕ್ತಾರೆ, BMI ಒಳಗಡೆ ಇರ್ತಾರೆ, ಆದರೆ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ. ಸೊ ಯುವರ್ ಫ್ಯಾಟ್ ಇಸ್ ಸೋ ಬ್ಯಾಡ್. ಲೈಕ್ BMI ಬ್ಯಾಲೆನ್ಸಿಂಗ್. ಎಸ್, ಇಟ್ ಇಸ್ ನಾಟ್. ಸೊ ಇಟ್ ಇಸ್ BMI ಮಾತ್ರ ಇಲ್ಲ, ಹೆಲ್ತಿ BMI ಇರೋದು ಓಕೆ, ಬಟ್ ಬಾಡಿ ಕಾಂಪೋಸಿಷನ್ ಕರೆಕ್ಟ್ ಆಗಿದೆಯಾ ಅಂತ ನೋಡಬೇಕು. ಒಬ್ಬೊಬ್ರು ತುಂಬ ವೆಯ್ಟ್ ಲಾಸ್ ಆಗಿಬಿಡ್ತಾರೆ, ದೇ ಲುಕ್ ವೆರಿ ಸಿಕ್. BMI ಒಳಗಡೆ ಇರ್ತಾರೆ, ಮೇ ಬಿ ಯು ನೋ ವಾಟ್ ಇಸ್ ದಟ್, ಬಟ್ ಎಲ್ಲ ಮಸಲ್ಸ್ ಲಾಸ್ ಆಗಿರುತ್ತೆ. ಸೊ ಅವ್ರ ಸ್ಕಿನ್ ಎಲ್ಲ ಡಲ್ ಆಗಿಬಿಟ್ಟಿರುತ್ತೆ, ಫ್ಯಾಟ್ ಎಲ್ಲ ಫ್ಯಾಟ್ ಇದು ಮಾಡೋದ್ರಿಂದ ಮಸಲ್ ಎಲ್ಲ ದೇ ವಿಲ್ ಲೂಸ್. ದೇ ಆರ್ ನಾಟ್ ಈಟಿಂಗ್ ಅಟ್ ಆಲ್. ತುಂಬ ಸ್ಟಾರ್ ಮಾಡಿಕೊಂಡು ವೆಯ್ಟ್ ಲಾಸ್ ಆಗಬೇಕು, BMI ಒಳಗಡೆ ಇರಬೇಕು ಅಂತ ಪ್ರೋಟೀನು ತಿಂತಾ ಇಲ್ಲ, ಏನು ಬ್ಯಾಲೆನ್ಸ್ ಆಗಿ ತಿಂತಾ ಇಲ್ಲ. ಸೊ ದೇ ಸ್ಟಾರ್ಟ್ ಲೂಸಿಂಗ್ ಮಸಲ್ಸ್ ಆಲ್ಸೋ. ಮಸಲ್ಸ್ ಎಷ್ಟಿರಬೇಕು ಅಂದ್ರೆ ಅದು ಹೆಂಗೆ? ಮಸಲ್ಸ್ ಇಟ್ ವೇರೀಸ್ ಡಿಪೆಂಡಿಂಗ್ ಆನ್ ದ ಏಜ್, ಆಕ್ಟಿವಿಟಿ, ವರ್ಕ್ಔಟ್ ಮಾಡೋರು. ಅಂದ್ರೆ ಏಜ್ ಆಗ್ತಾ ಇದ್ದಂಗೆ ಅದು ಮಸಲ್ ಇಂಪ್ರೂವ್, ಮಸಲ್ ಲಾಸ್ ಆಗುತ್ತೆ, ಆದ್ರೆ ನಾವು ಅದನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ವಿತ್ ಎಕ್ಸಸೈಸ್, ಈಟಿಂಗ್ ಪ್ರೋಟೀನ್ ರಿಚ್ ಫುಡ್ಸ್. ಎಕ್ಸಸೈಸ್ ಇಂದ ಇವಾಗ ಸ್ಟ್ರೆಂತ್ ಟ್ರೈನಿಂಗ್ ಜಾಸ್ತಿ ನಾವು ಪುಷ್ ಮಾಡ್ತಿದೀವಿ. ಎಲ್ಲರೂ ಮಾಡಿ ಸ್ವಲ್ಪ ಯೋಗ, ಇಲ್ಲಾಂದ್ರೆ ಯಾವ್ದು ನಿಮ್ಮ ಮಸಲ್ಸ್ಗೆ ಸ್ಟ್ರಾಂಗ್ ಹೋಗಿ ವೇಟ್ಸ್ ಮಾಡೋದು ಅಂತ ಮಾತ್ರ ಓಕೆ, ಅದು ಮಾತ್ರ ಇಲ್ಲ. ನೀವು ಮನೇಲಿ ಕೂಡ ಯೋಗ ಮಾಡ್ಕೋಬಹುದು, ಬಾಡಿ ವೇಟ್ ಎಕ್ಸಸೈಸಸ್ ಮಾಡ್ಕೋಬಹುದು, ಏನೋ, ಬಟ್ ಎಕ್ಸಸೈಸಸ್ ಟು ಮೇಕ್ ಯುವರ್ ಸ್ಟ್ರೆಂತ್, ಬೇಸಿಕಲಿ ಟು ಬಿಲ್ಡ್ ಸ್ಟ್ರೆಂತ್. ಇವಾಗ ನಮ್ಮ ಹಳ್ಳಿಲೆಲ್ಲ ಎಲ್ಲರೂ ಅದು ಮಾಡ್ತಾ ಇದ್ದಾರೆ, ನೀರ್ ಎತ್ತೋದು, ಇದು ಬಾವಿಯಲ್ಲಿ ನೀರು ಮಾಡೋದು, ಎವ್ರಿಥಿಂಗ್. ಯು ಗೋ, ದೇರ್ ಇಸ್ ಒನ್ ಎಕ್ಸಸೈಸ್ ಆಫ್ ರೋಯಿಂಗ್ ಎಕ್ಸಸೈಸ್. ನಿಮ್ಗೆ ಸಪರೇಟ್ ಜಿಮ್ ಅಂತ ಬೇಕಾಗಿಲ್ಲ. ಇವಾಗ ಒಂದು ರೋಯಿಂಗ್ ಎಕ್ಸಸೈಸ್ ಇದೆ, ಅದನ್ನ ನಾನು ಯಾವಾಗ್ಲೂ ಅನ್ಕೊಡ್ತೀನಿ. ನಮ್ಮ ಊರಲ್ಲಿ ಇದ್ದಾಗ ಮೋಟರ್ ತೆಗಿಯೋಕೆ ದೇ ಯೂಸ್ ಟು ಪುಲ್ ಲೈಕ್ ದಟ್. ದ ಸೇಮ್ ಎಕ್ಸಸೈಸ್ ದೇ ಆರ್ ಟೆಲ್ಲಿಂಗ್ ನೌ ಟು ಪುಲ್ ದಿ ರೋಯಿಂಗ್ ಎಕ್ಸಸೈಸ್. ಇಟ್ ಇಸ್ ದ ಸೇಮ್. ಸಿಟಿಲಿ ಜಿಮ್ಗೆ ಹೋಗದೆ ಹೆಂಗ್ ಮಾಡ್ಬೋದು, ಏನ್ ಮಾಡ್ಬೋದು? ಸೊ ಮನೇಲಿ ಕೂಡ ಯು ಕ್ಯಾನ್ ಡೂ ಯೋಗ. ಯೋಗ ಇಸ್ ಆಲ್ಸೋ ಅದು ಬಿಟ್ಟು ಡೈಲಿ ಆಕ್ಟಿವಿಟೀಸ್ ಅನ್ನು ಮಾಡೋದಕ್ಕೆ ಎನ್ಕರೇಜ್ ಮಾಡ್ತೀರಾ ನೀವು? ಮನೆ ಕ್ಲೀನ್ ಮಾಡೋದ್ರಿಂದ, ಬೇಬಿ ಮಾಪಿಂಗ್ ದ ಹೌಸ್. ಇವಾಗ ಎಲ್ಲರೂ ಬಿಕಾಸ್ ದೇ ಡೋಂಟ್ ಹ್ಯಾವ್ ಟೈಮ್, ದೇ ಡೋಂಟ್ ವಾಂಟ್ ಟು ಡೂ ಹೌಸ್ ವರ್ಕ್. Do you really think people don't have time? It is an excuse, definitely. But priority, because there is so many other things to do today. So people feel this is better delegated and they really don't want to do. Because ನಮ್ದೆಲ್ಲ ಪ್ರಾಬ್ಲಮ್ ಇದೆ, ಪುರ್ಸೊತ್ತಿಲ್ಲ, ಟಕ್ 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 ಕೆಲಸ, ಅದು ಬೇರೆ ಇದರಲ್ಲಿ ಫೋಕಸ್ ಮಾಡೋಣ, ಅದು ಮಾಡೋಣ ಅಂತ ಡೈಲಿ ಪ್ರಯಾರಿಟೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಚಿಕ್ಕ ನಾನು ಹೇಳೋದು, ಇವಾಗ ಫೋನ್ ಕಾಲ್ ಮಾತಾಡ್ತಿರೋವಾಗಲೇ ಸುಮ್ಮನೆ ನಡ್ಕೊಂಡೇ ಮಾತಾಡಿ. ಸೊ ದಟ್ ಅಟ್ ಲೀಸ್ಟ್ ಸಮ್ ಆಕ್ಟಿವಿಟಿ ಇಸ್ ದೇರ್. ಯು ನಾಟ್ ಸಿಟ್ಟಿಂಗ್. Try, if you can do phone calls, go down for a walk and talk and keep moving. ಎಷ್ಟಾಗುತ್ತೋ ಮೂವ್ಮೆಂಟ್ ಇದ್ರೆ ಪರವಾಗಿಲ್ಲ. ಇವಾಗ ಸಿಟ್ಟಿಂಗ್ ಇಸ್ ದ next to smoking, we are saying sitting is a new smoking anta. So that sedentary, ashtu sedentary ಆದಾಗ ನಾವು ಫ್ಯಾಟ್ ಅಕ್ಯುಮುಲೇಟ್ ಮಾಡ್ಕೊಂಡು we just, our body composition is completely messed up, and suddenly one day we realize we are diabetic or cardiovascular disorders. Right. ಈಗ ಹಂಗಿದ್ರೆ ಈಗ ಓವರಾಲ್ ಇದನ್ನ ಸಮ್ ಅಪ್ ಮಾಡೋದು ಅಂತಂದ್ರೆ BMI ಮತ್ತು ಬಾಡಿ ಕಾಂಪೋಸಿಷನ್ ಇಂಪಾರ್ಟೆನ್ಸ್ ಇರ್ಬೋದು, ಡಿಫ್ರೆನ್ಸಸ್ ಅನ್ನು ಓವರಾಲ್ ಸಮ್ ಅಪ್ ಮಾಡ್ತಾ ಏನಾದರೂ ಅಡಿಷ್ನಲ್ ಪಾಯಿಂಟ್ಸ್ ಏನಾದರೂ ನಾವು ಮಿಸ್ ಮಾಡ್ಕೊಂಡಿದ್ರೆ ಹೇಳ್ಬೋದು? ಐ ಥಿಂಕ್ ತುಂಬ ಸ್ಕೇಲು BMI ಮೇಲೆ ಅಬ್ಸೆಸ್ ಮಾಡ್ತಿರೋದು ಇಟ್ಸ್ ನಾಟ್ ಗುಡ್. ಸೊ ತುಂಬ ಒಬ್ಬೊಬ್ಬರು ಸ್ಕೇಲ್ ವೆಯ್ಟ್ ನೋಡಿಕೊಂಡು ಡೈಲಿ ವೆಯ್ಟ್ ಚೆಕ್ ಮಾಡಿಕೊಂಡು BMI ನೋಡಿಕೊಂಡು ಅದೊಂದು ಅಬ್ಸೆಷನ್ ಥರ ಆಗಿಬಿಟ್ಟಿದೆ. ಸೊ ದ್ಯಾಟ್ ಶುಡ್ ನಾಟ್ ಬಿ ದೇರ್. ಅದನ್ನು ಬಿಟ್ಬಿಟ್ಟು ಸ್ಲೋಲಿ ಶಿಫ್ಟ್ ಯುವರ್ ಫೋಕಸ್ ಟುವರ್ಡ್ಸ್ ಯುವರ್ ಬಾಡಿ ಕಾಂಪೋಸಿಷನ್. ನಿಮ್ಮ ಬಾಡಿಯಲ್ಲಿ ನಿಮಗೆ ಗೊತ್ತಾಗುತ್ತೆ, ಬಟ್ಟೆ ಲೂಸ್ ಆಗುತ್ತೆ, ಯು ಕ್ಯಾನ್ ಮೇಕ್ ಔಟ್ ಟ್ರೌಸರ್ಸ್ ಲೂಸ್ ಆಗ್ಬೋದು. ಬಾಡಿ ಕಾಂಪೋಸಿಷನ್ ಚೆಕ್ ಮಾಡಬೇಕು, ಬಾಡಿ ಒನ್ಸ್ ಅ ಮಂತ್ ಚೆಕ್ ಮಾಡಿದ್ರು ಸಾಕು. ಇಫ್ ಯು ಹ್ಯಾವ್ ಅ ಮೆಷಿನ್, ಇಫ್ ಯು ಗೋ ಟು ಅ ಕ್ಲಿನಿಕ್, ಮನೇಲಿ ಚೆಕ್ ಮಾಡಿದ್ರೆ ಓಕೆ, ಯು ವಿಲ್ ಗೆಟ್ ಅನ್ ಐಡಿಯಾ. ಒನ್ಸ್ ಸೀರಿಯಸ್ ಇದ್ದವರು ಮಾಡ್ತಾರೆ, ಮಾಡೋದು ಇವಾಗ ಇಟ್ಸ್ ಬಿಕಮ್ ವೆರಿ ಕಾಮನ್. ಸೊ ಒನ್ಸ್ ಅ ಮಂತ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬಿಕಾಸ್ ನಿಮ್ಮ ಎಫರ್ಟ್ಸ್ ಹೆಂಗೆ ವರ್ಕ್ ಆಗ್ತಿದೆ, ಆಸ್ ಇಟ್ ಶೋಯಿಂಗ್ ಅ ಡಿಫ್ರೆನ್ಸ್. ಅದ್ರ ಬಿಟ್ಟು ನಾವು ಮನೇಲಿ ನೋಡ್ಬೇಕಂದ್ರೆ ವಿ ಕ್ಯಾನ್ ಯೂಸ್ ದ ಇಂಚ್ ಟೇಪ್, ಮೆಷರಿಂಗ್ ಟೇಪ್ ಇಟ್ಕೊಂಡು ಸುಮ್ಮನೆ ಯು ಕ್ಯಾನ್ ಮೆಷರ್ ಯೋರ್ ಚೆಸ್ಟ್, ಯೋರ್ ಅಬ್ಡಮೆನ್ ಅಂಡ್ ಆಲ್, ಅಂಡ್ ಯು ವಿಲ್ ನೋ ಒಂದು ಸ್ವಲ್ಪ ಇಂಚಸ್ ಕಡಿಮೆ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಸೊ ನಮಗೆ ಗೊತ್ತಾಗುತ್ತೆ ಇವಾಗ, ಫಾರ್ ಎಕ್ಸಾಂಪಲ್, ಇಫ್ ಐ ನೀಡ್ ಟು ಮಾನಿಟರ್ ಅಗೇನ್. ಎಸ್
ಸೊ ಇವಾಗ ಸ್ಟೇರ್ಸ್ ಹತ್ಕೋಬೇಕು ಅಂದರೆ ನಮಗೂ ಗೊತ್ತಾಗುತ್ತೆ, ಒಂದು 2 ಸ್ಟೇರ್ಸ್ ನಾವು ಇವಾಗ ಕಂಫರ್ಟಬಲ್ ಆಗಿ ಹತ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಓನ್ಲಿ ಒನ್ ಸ್ಟೇರ್ಸ್ ಐ ವಾಸ್ ಏಬಲ್ ಟು. ಸೊ ಆ ಥರ ನಿಮಗೆ ನೀವೇ ನಿಮ್ಮನ್ನು ಗೇಜ್ ಮಾಡ್ಕೋಬೋದು. ಅದರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಬಾಡಿ ಕಾಂಪೋಸಿಷನ್ ಇಂಪ್ರೂವ್ ಆಗ್ತಿದೆಯಾ ಏನು ಅಂತ. ನೋಡೋರು ಹೇಳ್ತಾರೆ ನೀವು ಸ್ವಲ್ಪ ಸಣ್ಣ ಕಾಣಿಸ್ತಿದ್ದೀರಾ, ನೀವು ಮೇ ಬಿ ದ ವೆಯ್ಟ್ ಇಸ್ ದ ಸೇಮ್, ಆದರೆ ನಿಮಗೆ ಗೊತ್ತಾಗುತ್ತೆ ಓಕೆ ಸ್ವಲ್ಪ ಯು ಹ್ಯಾವ್ ಲಾಸ್ಟ್ ಇಂಚಸ್, ಓಕೆ. ಅದರಲ್ಲಿ ಗೊತ್ತಾಗುತ್ತೆ. BMI ಎಲ್ಲಾದ್ರೂ ಒಂದು ಫಿಗರ್ ಒಂದಿಷ್ಟು ನಂಬರ್ ಇಂದ ಇಷ್ಟು ನಂಬರ್ ಅಂತ ಒಂದು ಇದಿದೆ, ಅದ್ರ ಬಗ್ಗೆ ಹೇಳಿ. ಅದಕ್ಕೂ ಬಾಡಿ ಕಾಂಪೋಸಿಷನ್ ಆ ಥರ ಏನಾದರೂ ಇಲ್ಲ, ಬಾಡಿ ಕಾಂಪೋಸಿಷನ್ ಒಂದೊಂದಕ್ಕೂ ಒಂದೊಂದು ರೇಂಜಸ್, ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಸೊ ವಿ ಡೋಂಟ್ ಹ್ಯಾವ್ ಇವಾಗ 24 and below ಎಲ್ಲ ವಿ ಸೇ ಓವರ್ ವೇಟ್ ಅಂಡ್ ಆಲ್ ಆಫ್ ದಟ್ ಸ್ಟಫ್. ಸೊ ಅದು BMI ಇಸ್ ಔಟ್ಡೇಟೆಡ್. ವೆರಿ ಸೂನ್ ಇಟ್ ವಿಲ್ ನಾಟ್ ಇವನ್ ಬಿ ಅ ಪ್ಯಾರಾಮೀಟರ್. ಹಾಂ. ಸೊ ವಿಲ್ ಯು ಇನ್ ಆಸ್ ಮೆನಿ ವರ್ಡ್ಸ್ ಸೇ BMIನ ಫಾಲೋ ಮಾಡಬೇಡಿ ಅಂತ? ಬೇಡ. BCA ಇಸ್ ಬೆಟರ್, ಬಾಡಿ ಕಾಂಪೋಸಿಷನ್ ಇಸ್ ಬೆಟರ್. BMI ಒಳಗಡೆ ಹೆಲ್ತಿ ರೇಂಜಲ್ಲಿ ಇರೋದು ಒಳ್ಳೆಯದು, ಬಟ್ ನೋ ಅಬ್ಸೆಷನ್ ಅರೌಂಡ್ BMI. ದಟ್ ಇಸ್ ವಾಟ್. ಓಕೆ. ಇದೆಲ್ಲ ಮಾತಾಡ್ತಾ ನಾವು ಬಾಡಿ ಕಾಂಪೋಸಿಷನ್ ಬಗ್ಗೆ ಮಾತಾಡ್ತಾ ನೀವು ಬಾಡಿಯಲ್ಲಿ ಜಾಸ್ತಿ ಫ್ಯಾಟು, ಮಸಲ್ ಇದು ಕಮ್ಮಿ ಇರೋದು, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೊ ಮೇಯ್ನಾಗಿ ನನಗೆ ಇನ್ನೊಂದು ಪ್ರಶ್ನೆ ಏನು ಬರ್ತಾ ಇದೆ ಅಂತಂದರೆ, ನಾವು ಬಾಡಿ ಫ್ಯಾಟ್ ಬಗ್ಗೆ, ದಪ್ಪಗಿರೋದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಬೇಕು, ಎಷ್ಟು ಕನ್ಸರ್ನ್ ಇಟ್ಕೋಬೇಕು ಅಂತ. ಬಟ್ ಈ ಪ್ರಶ್ನೆನ ನಾನು ಮುಂದಿನ ಸಂಚಿಕೆಯಲ್ಲಿ ಕೇಳ್ತೀನಿ. ಈ ಸಂಚಿಕೆನ ಇಲ್ಲೇ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ದಪ್ಪಗಿದ್ರೆ ಒಳ್ಳೆಯದಾ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಜೊತೆ ರಂಜನಿ ರಾಮನ್ ಅವರು ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು.